ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ಪ್ರೀತಿಯ ಯುವ ಕೇಳುಗರೆಲ್ಲರಿಗೂ ನಮಸ್ಕಾರ ಮತ್ತು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ಮಹಾವೀರ ಕಾಲೇಜು ಮೂಡಬಿದಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮುಳ್ಳಾಗು ಕೆಟ್ಟವರಿಗೆ, ಹಣ್ಣಾಗು ಹಸಿದವರಿಗೆ, ನೆರಳಾಗು ದನಿದವರಿಗೆ, ನೆರವಾಗು ದೀನರಿಗೆ, ಮಣ್ಣಾಗು ಭೂಮಿಗೆ, ಹೊನ್ನಾಗು ನಾಡಿಗೆ. ಮೂಡುಬಿದ್ರಿ ತಾಲೂಕಿನ ಶ್ರೀ ಮಹಾವೀರ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುವ ಕಾರ್ಯಕ್ರಮವನ್ನು ಆಲಿಸುವ ಎಲ್ಲ ಕೇಳುಗರನ್ನು ಸ್ವಾಗತಿಸುತ್ತೇನೆ. ನಾನು ಶ್ರೀ ಮಹಾವೀರ ಕಾಲೇಜು ಇಲ್ಲಿನ ವಿದ್ಯಾರ್ಥಿನಿ ಮಂದಾರ. ಮೂಡುಬಿದ್ರಿಯಲ್ಲಿರುವ ಶ್ರೀ ಮಹಾವೀರ ಕಾಲೇಜು ಪ್ರತಿಷ್ಠಿತ ಕಾಲೇಜುಗಳಲ್ಲೊಂದಾಗಿದೆ. ನಮ್ಮ ಕಲಿಕೆಯೊಂದಿಗೆ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಂಡು ಯುವ ಮನಸ್ಸುಗಳಿಗೆ ಜ್ಞಾನದೀವಿಗೆಯಂತಿದೆ ನಮ್ಮ ಕಾಲೇಜು. ಈ ಕಾರ್ಯಕ್ರಮವನ್ನು ದೇವರ ಸ್ತುತಿಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ ದೀಕ್ಷಾ, ಮಂದಾರ, ಚೈತ್ರ. ಫಲದಾಯಕ ನೀನೇ ವಿನಾಯಕ, ಮುಕ್ತಿ ಫಲದಾಯಕನೇ. ಫಲದಾಯಕ ನೀನೇ ವಿನಾಯಕ, ಮುಕ್ತಿ ಫಲದಾಯಕನೇ. ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಮುಕ್ತಿ ಫಲದಾಯಕನೇ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿ ಪೂದೆ ಮಗೆ ವಿನಾಯಕ, ಮುಕ್ತಿ ಫಲದಾಯಕನೇ. ಫಲದಾಯಕ ನೀನೇ ವಿನಾಯಕ, ಮುಕ್ತಿ ಫಲದಾಯಕನೇ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಸಿದ್ಧಿ ಪೂದೆ ಮಗೆ ವಿನಾಯಕ, ಮುಕ್ತಿ ಫಲದಾಯಕನೇ. ಫಲದಾಯಕ ನೀನೇ ವಿನಾಯಕ, ಮುಕ್ತಿ ಫಲದಾಯಕನೇ. ದೇಶಕ್ಕಾಗಿ ನನ್ನ ಜನನ, ಈ ದೇಶಕ್ಕಾಗಿ ನನ್ನ ಮರಣ. ದೇಶದ ಬೆಂಬಲ ನೋಡು ನಾನು ಬದುಕುತ್ತೇನೆ, ಪ್ರೀತಿಯ ಹೆಜ್ಜೆಗಳ ಮೇಲೆ ನಡೆಯುತ್ತೇನೆ. ಬದುಕು ಮಾತ್ರವಲ್ಲ, ದೇಶಕ್ಕಾಗಿ ಸಾವು ಕೂಡ ಹೆಮ್ಮೆಯಾದ ಸಾಧನೆ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿದ ವೀರರ ನುಡಿಮುತ್ತುಗಳನ್ನಾಡಲು ಬರುತ್ತಿದ್ದಾರೆ ಸಾಕ್ಷಿ. ನಿಜವಾದ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರನ್ನು ಹಿಂದಿರುಗಿಸುವುದಲ್ಲ, ಅದು ಪ್ರಜಾಪ್ರಭುತ್ವ ಮತ್ತು ಸತ್ಯದ ಮೇಲೆ ಸ್ಥಾಪಿತವಾಗಿರಬೇಕು. ನಮ್ಮ ಸ್ವಾತಂತ್ರ್ಯ ಹಿಂಸಾಚಾರದಿಂದ ಅರ್ಥಹೀನವಾಗಬಾರದು, ಅದು ಶಾಂತಿ ಮತ್ತು ಸತ್ಯದ ಮಾರ್ಗದಿಂದ ಬರಬೇಕು. ಮಹಾತ್ಮ ಗಾಂಧಿ. ನಾವು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಹೋರಾಟವು ಭವಿಷ್ಯದ ತಲೆಮಾರಿಗೆ ಪ್ರೇರಣೆಯಾಗಬೇಕು. ನಮ್ಮ ಮಣ್ಣಿನ ಗೌರವವನ್ನು ಉಳಿಸಲು ಶತ್ರು ವಿರುದ್ಧ ಧೈರ್ಯದಿಂದ ಹೋರಾಡಬೇಕು. ನಿಜವಾದ ಸ್ವಾತಂತ್ರ್ಯ ಎಂದರೆ ಕೇವಲ ಬ್ರಿಟಿಷರನ್ನು ಹಿಂದಿರುಗಿಸುವುದಲ್ಲ, ಅದು ಪ್ರಜಾಪ್ರಭುತ್ವ ಮತ್ತು ಸತ್ಯದ ಮೇಲೆ ಸ್ಥಾಪಿತವಾಗಿರಬೇಕು. ನಮ್ಮ ಸ್ವಾತಂತ್ರ್ಯ ಹಿಂಸಾಚಾರದಿಂದ ಅರ್ಥಹೀನವಾಗಬಾರದು, ಅದು ಶಾಂತಿ ಮತ್ತು ಸತ್ಯದ ಮಾರ್ಗದಿಂದ ಬರಬೇಕು. ಮಹಾತ್ಮ ಗಾಂಧಿ. ನಾವು ಸ್ವಾತಂತ್ರ್ಯಕ್ಕಾಗಿ ಮಾಡಿದ ಹೋರಾಟವು ಭವಿಷ್ಯದ ತಲೆಮಾರಿಗೆ ಪ್ರೇರಣೆಯಾಗಬೇಕು. ನಮ್ಮ ಮಣ್ಣಿನ ಗೌರವವನ್ನು ಉಳಿಸಲು ಶತ್ರು ವಿರುದ್ಧ ಧೈರ್ಯದಿಂದ ಹೋರಾಡಬೇಕು. ರಾಣಿ ಚೆನ್ನಮ್ಮ. ನೀವು ಒಮ್ಮೆ ಜೀವಿಸುತ್ತೀರಿ, ಆದರೆ ನಿಮ್ಮ ದೇಶಕ್ಕಾಗಿ ತ್ಯಾಗ ಮಾಡಿದರೆ ನೀವು ಯುಗ ಯುಗಾಂತರ ಜೀವಿಸುತ್ತೀರಿ. ಸ್ವಾತಂತ್ರ್ಯ ಎಷ್ಟು ಸಣ್ಣದಾದರೂ ಅದು ಅಮೂಲ್ಯ, ಅದನ್ನು ಕಾಯುವುದೇ ನಿಜವಾದ ದೇಶಪ್ರೇಮ. ಭಗತ್ ಸಿಂಗ್. ಒಬ್ಬ ನಿಜವಾದ ದೇಶಭಕ್ತ ತನ್ನ ದೇಶಕ್ಕಾಗಿ ಬದುಕುವ ಹಾಗೆಯೇ ಅದಕ್ಕಾಗಿ ಸಾಯಲು ಸಹ ಸಿದ್ಧನಾಗಿರಬೇಕು. ಸ್ವಾತಂತ್ರ್ಯ ಕೇಳುವವರೆಗೆ ನಾವು ಗಾಢ ನಿದ್ರೆಯಲ್ಲಿ ಇದ್ದೇವೆ, ಆದರೆ ಅದನ್ನು ಪಡೆಯಲು ಎಚ್ಚೆತ್ತು ಹೋರಾಡಬೇಕು. ಸುಭಾಷ್ ಚಂದ್ರ ಬೋಸ್. ಸ್ವಾತಂತ್ರ್ಯ ಮತ್ತು ಶಿಸ್ತು ಎರಡು ಮುಖಗಳಿರುವ ನಾಣ್ಯಗಳಂತೆ. ಒಂದನ್ನು ಉಳಿಸಿಕೊಳ್ಳಲು ಇನ್ನೊಂದು ಕೂಡ ಅಗತ್ಯವಿದೆ. ನಮ್ಮ ದೇಶ ಅಪಾರ ಸಾಮರ್ಥ್ಯ ಹೊಂದಿದ್ದು, ನಮ್ಮ ಜನರ ಆತ್ಮ ಸಾಮರ್ಥ್ಯವೇ ನಮ್ಮ ದೊಡ್ಡ ಶಕ್ತಿ.
ಜವಾಹರ್ಲಾಲ್ ನೆಹರು. ಸ್ವಾತಂತ್ರ್ಯ ಸಂತೋಷದ ವಿಷಯ, ಆದರೆ ಅದನ್ನು ಕಾಪಾಡಿಕೊಳ್ಳಲು ನ್ಯಾಯಸಮ್ಮತ ಸಮಾಜವನ್ನು ನಿರ್ಮಿಸಲು ಶ್ರಮಿಸಬೇಕು ಎಂಬುದನ್ನು ಮರೆಯಬಾರದು. ಡಾಕ್ಟರ್ BR ಅಂಬೇಡ್ಕರ್. ನಾನು ನನ್ನ ಕೊನೆಯ ಉಸಿರಿನವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡುತ್ತೇನೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟವೆಂಬುದು ಯಾವತ್ತೂ ಸುಲಭವಲ್ಲ, ಆದರೆ ಅದು ಅಗತ್ಯ. ರಾಣಿ ಲಕ್ಷ್ಮೀಬಾಯಿ. ಪ್ರತಿಯೊಬ್ಬ ಭಾರತೀಯನು ತಾನು ಭಾರತೀಯನಾಗಿರುವುದನ್ನು ಮತ್ತು ಈ ದೇಶದಲ್ಲಿ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಇರುವುದನ್ನು ಮರೆಯಬಾರದು. ಸರ್ದಾರ್ ವಲ್ಲಭಾಯ್ ಪಟೇಲ್. ನಮ್ಮ ದೇಶದ ಅನೇಕ ಸವಾಲುಗಳಲ್ಲಿ ಮದ್ಯವ್ಯಸನವೂ ಒಂದಾಗಿದೆ. ಈ ಒಂದು ಮದ್ಯವ್ಯಸನಕ್ಕೆ ಒಳಪಟ್ಟ ಅವರ ಮನೆಯವರು ಯಾವ ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬುದರ ಬಗ್ಗೆ ಕಿರು ಪ್ರಹಸನದ ಮೂಲಕ ಪ್ರಸ್ತುತಪಡಿಸಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ತಂದೆಯ ಪಾತ್ರದಲ್ಲಿ ಸ್ವಸ್ತಿಕ್, ತಾಯಿಯ ಪಾತ್ರದಲ್ಲಿ ಸ್ವಪ್ನ, ಮಗನ ಪಾತ್ರದಲ್ಲಿ ಕೀರ್ತನ್, ಇನ್ಸ್ಪೆಕ್ಟರ್ನ ಪಾತ್ರದಲ್ಲಿ ಯಶವಂತ್, ನಿರ್ವಹಣೆ ಮಂದಾರ. ಗೀಯ ಗೀಯ ವ್ಯಸನವು ಹೇಯ, ಗೀಯ ಗೀಯ ವ್ಯಸನವು ಹೇಯ. ನಾವು ಕಂಡೇವು, ನಾವು ಕಂಡೇವು, ನಾವು ಕಂಡೇವು ವ್ಯಸನ ಮುಕ್ತ ಭಾರತವ, ನಾವು ಕಂಡೇವು ವ್ಯಸನ ಮುಕ್ತ ಭಾರತವ. ಗೀಯ ಗೀಯ ವ್ಯಸನವು ಹೇಯ, ಗೀಯ ಗೀಯ ವ್ಯಸನವು ಹೇಯ. ದುಶ್ಚಟಗಳು ವ್ಯಕ್ತಿಯ ಬದುಕು, ಕುಟುಂಬ ಮಾತ್ರವಲ್ಲದೆ ಸಮಾಜದ ಮೇಲೂ ನೇರ ಪರಿಣಾಮ ಬೀರುತ್ತದೆ. ಮಾದಕ ವಸ್ತು ಸೇವನೆ ವ್ಯಕ್ತಿಯ ಮೆದುಳು, ದೈಹಿಕ, ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಬದುಕಿಗೂ ಮಾರಕವಾಗಿದೆ. ಅಮಲು ಪದಾರ್ಥ ಸೇವನೆ ಒಂದು ರೀತಿಯ ಫ್ಯಾಷನ್ ಎಂಬುದಾಗಿ ತಿಳಿದ ಯುವಕರು ಮಾದಕ ವಸ್ತುಗಳತ್ತ ಆಕರ್ಷಿತರಾಗುತ್ತಾರೆ. ಅದಕ್ಕಾಗಿ ಜಾಗೃತಿ ಮೂಡಿಸಲು ಶೀಘ್ರ ಜೀವನದ ಗುರಿ ಹಾಗೂ ದಾರಿ ತಪ್ಪಿಸುವ ಮಾದಕ ವ್ಯಸನ ಹಾಗೂ ವ್ಯಸನಗಳಿಂದ ದೂರವಿದ್ದು ಉತ್ತಮ ಹವ್ಯಾಸಗಳನ್ನು ಬೆಳೆಸಿ ಉತ್ತಮ ಭವಿಷ್ಯ ರೂಪಿಸುವಂತೆ ವಿನಂತಿಸುತ್ತಿದ್ದೇವೆ. ಮಾದಕ ವ್ಯಸನವೆಂದರೆ ಖಾಲಿ ಅಮಲು ಪದಾರ್ಥ, ಗಾಂಜಾ, ಆಫೀಮ ಮಾತ್ರವಲ್ಲದೆ ಮೆಡಿಕಲ್ನಲ್ಲಿ ಸಿಗುವ ಅಥವಾ ಡಾಕ್ಟರ್ಸ್ಗಳು ನೀಡುವ ಮೆಡಿಸಿನ್ಗಳನ್ನು ಯಥೇಚ್ಛವಾಗಿ ಸೇವಿಸುವುದು ಕೂಡ ಆಗಿದೆ. ಈತ ರಾಕೇಶ್ ಸೆಕೆಂಡ್ PUCಯಲ್ಲಿ ಓದುತ್ತಿದ್ದಾನೆ. SSLCಯಲ್ಲಿ 92% ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮವಾಗಿ ಬಂದವ ಈತ. ತಂದೆ ತಾಯಿಗೆ ಒಬ್ಬನೇ ಮಗ. ತಂದೆ ತಾಯಿ ಇಬ್ಬರು ಅಷ್ಟು ಓದಿದವರಲ್ಲ. ತಮ್ಮ ಮಗ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾನೆಂದು ಸಂತೋಷದಲ್ಲಿ ತಂದೆ ಕಷ್ಟಪಟ್ಟು ದುಡಿದು ಕೇಳಿದಾಗೆಲ್ಲ ಪ್ರಶ್ನೆ ಮಾಡದೆ ಹಣ ಕೊಡುತ್ತಿದ್ದರು. ಹೀಗಿರುವಾಗ ಒಂದು ದಿನ, ಅಪ್ಪ, ನನಗೆ ಅರ್ಜೆಂಟ್ ಆಗಿ 5,000 ಹಣ ಬೇಕು. ಯಾಕಪ್ಪ ಅಷ್ಟೊಂದು ಹಣ? ಅದು ಹೊಸ ಹೊಸ ಬುಕ್ಸ್ ತೆಗೆದುಕೊಳ್ಳಿಕ್ಕಿದೆ, ಅದಕ್ಕೆ. 1 ವಾರ ಮುಂಚೆ ತಾನೇ 3,000 ತಗೊಂಡಿದ್ದೀಯಾ? ಅದು ಲೈಬ್ರರಿಗೆ ಕಟ್ಟಲು, ಲೈಬ್ರರಿ ಫೀಸ್. ಆಯ್ತಪ್ಪ, ನೀನೇ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರು. ನನಗೆ ಎಷ್ಟು ಕಷ್ಟವಾದರೂ ಪರವಾಗಿಲ್ಲ, ನಾನು ನನಗೆ ಹಣ ಕೊಡುತ್ತೇನೆ. ಅಲ್ಲ ರೀ, ಎಲ್ಲಿಂದ ತರುತ್ತೀರಾ ಅಷ್ಟೊಂದು ಹಣ? ಹೇ, ನೀ ತಲೆ ಬಿಸಿ ಮಾಡಬೇಡ ಕಣೆ. ನನ್ನ ಮಗನಿಗಾಗಿ ನಾನು ಎಲ್ಲಿಂದಾದರೂ ತರುತ್ತೇನೆ. ತಗೋ ಮಗ 5,000. ಆಯ್ತಪ್ಪ, ಬರ್ತೇನೆ ನಾನು. ಅಲ್ಲ ರೀ, ಅವ ಕೇಳಿದಾಗ ನೀವು ಹಣ ಕೊಡ್ತೀರಾ? ಇತ್ತೀಚೆಗೆ ಅವ ತುಂಬಾ ಬದಲಾಗ್ತಾ ಬರ್ತಿದ್ದಾನೆ. ಊಟ ಸರಿ ಮಾಡೋಲ್ಲ, ಮಾತಾಡಿದ್ರೆ ನೆಟ್ಟಗೆ ಉತ್ತರ ಕೊಡಲ್ಲ. ನೀವ್ಯಾಕೆ ಅವನ ಕಡೆ ಗಮನ ನೀಡೋದಿಲ್ಲ? ಸುಮ್ನಿರೆ, ನನ್ನ ಮಗ ಅವ. ನೋಡ ಮುಂದಕ್ಕೆ ಎಷ್ಟು ದೊಡ್ಡ ಆಫೀಸರ್ ಆಗ್ತಾನಂತ. ಸ್ವಲ್ಪ ದಿನ ಕಳೆದ ಬಳಿಕ, ಇವ್ರೇ ನೋಡಿ, ಇದು ಏನಂತ? ಬಟ್ಟೆ ಒಗೆಯುವಾಗ ರಾಕೇಶನ ಪ್ಯಾಂಟ್ ಕಿಸೆಯಲ್ಲಿತ್ತು. ಏನಿದು ಗುಂಡ ಗುಂಡಗೆ? ಯಾವುದರ ಬೀಜವೋ ಅಥವಾ ಏನಿದು ಸಕ್ಕರೆಯೋ? ನೋಡುವ. ಛೀ, ಏನು ಇದಕ್ಕೆ ರುಚಿಯೇ ಇಲ್ಲ. ಏನಿರಬಹುದು? ಏನೇ ಆಗ್ಲಿ, ಇವತ್ತವ ಮನೆಗ್ ಬರ್ಲಿ, ಅವನ್ನೇ ಕೇಳುವ. ರಾಕೇಶ ಮನೆಗೆ ಬಂದ ನಂತರ, ಲೋ ರಾಕೇಶ, ನಿನ್ ಪ್ಯಾಂಟ್ ಕಿಸೆಯಲ್ಲಿದು ಸಿಕ್ತು. ಎಂತದು ಇದು? ಅಲ್ಲ, ಅದು ಏನಿಲ್ಲ, ಇಲ್ಲಿ ಕೊಡಿ. ಇವ್ರೇ ಇಲ್ಲಿ ಬನ್ನಿ, ಕೇಳಿದು ಏನಂತ? ಏನಪ್ಪ ಅದು ರಾಕೇಶ? ಅದು ಏನಿಲ್ಲಪ್ಪ, ತಿನ್ನುವಂಥದ್ದು. ಅದಕ್ಕೆ ರುಚಿಯೇ ಇಲ್ಲ, ಅದೇನು ತಿನ್ನುವಂಥದ್ದು? ಅಪ್ಪ, ನೀವು ಸುಮ್ಮನೆ ಕಿರಿಕಿರಿ ಮಾಡಬೇಡಿ. ನನಗೆ ಅರ್ಜೆಂಟ್ ಆಗಿ 2,000 ಹಣ ಬೇಕು, ಕೊಡಿ. ಅಲ್ಲ, ಯಾಕೋ ಅಷ್ಟೊಂದು ದುಡ್ಡು? ಏನು ಮಾಡ್ತೀಯಾ? ಅದು ನಿನಗೆ ಗೊತ್ತಿಲ್ಲಪ್ಪ, ನನಗೆ ಬೇಕಾಗುತ್ತೆ. ಕೊಡ್ತೀಯೋ ಇಲ್ಲವೋ? ಇಲ್ಲಪ್ಪ, ನನ್ನಲ್ಲಿ ಈಗ ಇಲ್ಲ. ಆಯ್ತು, ನಾನೇ ನನ್ನದು ನೋಡಿಕೊಳ್ಳುತ್ತೇನೆ. ನೋಡಿದ್ರಾ ಯಾವ ರೀತಿ ಮಾತಾಡ್ತಾನೆ? ಇವ ನಮ್ಮ ರಾಕೇಶನೇ, ಹೌದಲ್ಲ? ಏನೋ ಟೆನ್ಷನ್ ಅಲ್ಲಿ ಇರ್ಬೇಕು. ನೋಡುವ. ಪೊಲೀಸ್ ಸ್ಟೇಷನ್ನಲ್ಲಿ. ಹಲೋ, ಯಾರು? ರಮೇಶ್ ರವರ? ಹೌದು, ತಾವು ಯಾರು? ನಾನು ಮೂಡಬಿದ್ರೆ ಪೊಲೀಸ್ ಠಾಣೆಯಿಂದ ಮಾತನಾಡ್ತಿರೋದು. ಈ ರಾಕೇಶ ಎಂಬ ಹುಡುಗ ನಿಮ್ಮ ಮಗನ? ಹೌದು ಸ್ವಾಮಿ, ಏನಾಯ್ತು? ನೀವು ಸ್ವಲ್ಪ ಸ್ಟೇಷನ್ಗೆ ಬನ್ನಿ. ಆಯ್ತು ಸ್ವಾಮಿ. ರಮೇಶ್ ರವರೇ, ಮಕ್ಕಳನ್ನು ಹುಟ್ಟಿಸಿದರೆ ಸಾಲದು, ಅವರು ಪ್ರೌಢಾವಸ್ಥೆಗೆ ಬಂದಾಗ ಅವರ ಚಲನವಲನಗಳ ಬಗ್ಗೆ ಗಮನ ನೀಡಬೇಕಿತ್ತು. ಯಾಕೆ ಸ್ವಾಮಿ, ಏನಾಯ್ತು? ನಿಮ್ಮ ಮಗ ಹಾಗೂ ಆತನ 4 ಮಿತ್ರರು ಸೇರಿ ಒಂದು ಮನೆಗೆ ದರೋಡೆಗೆ ನುಗ್ಗಿದ್ರು. ಏನು ಹೇಳ್ತಿದ್ದೀರಾ ಸ್ವಾಮಿ? ನನ್ನ ಮಗ ಅಂತವನಲ್ಲ. ಅವನು ಕಲಿಯುವುದರಲ್ಲಿ ತುಂಬಾನೇ ಹುಷಾರು. ಎಷ್ಟೋ ಸಾವಿರ ರೂಪಾಯಿಯ ಪುಸ್ತಕ ತೆಗೆದುಕೊಳ್ಳುತ್ತಾನೆ. ರಮೇಶ್ ರವರೇ, ಸಾವಿರ ರೂಪಾಯಿಯ ಪುಸ್ತಕ ನೀವು ನೋಡಿದ್ದೀರಾ? ಇಲ್ಲ ಸ್ವಾಮಿ. ಮತ್ತೆ ಅದ್ಯಾಗೆ ಹೇಳ್ತೀರಾ?
ನನ್ನಲ್ಲಿ ಆಗಾಗಲೇ 5,000, 3,000, 2,000 ಹಣ ತೆಗೆದುಕೊಂಡು ಹೋಗುತ್ತಿದ್ದ. ನಿನ್ನೆ ತಾನೇ ಕೇಳಿದ್ದ, ಆದರೆ ನಾನು ಕೊಡಲಿಲ್ಲ. ಅದೇ ಮಾತು ನಾನು ನಿಮಗೆ ಆರಂಭದಲ್ಲಿ ಹೇಳಿದ್ದು. ನಿಮ್ಮ ಹತ್ರ ಹಣ ತೆಗೆದುಕೊಂಡು ಹೋಗುತ್ತಿದ್ದ, ಆದರೆ ಏನು ಮಾಡುತ್ತಿದ್ದ ನಿಮಗೆ ಗೊತ್ತಾ? ಅವನು ಡ್ರಗ್ಸ್ ಅಂದರೆ ಮಾದಕ ವ್ಯಸನಗಳ ಸೇವನೆ ಮಾಡುತ್ತಿದ್ದ. ವ್ಯಸನಕ್ಕೆ ಎಷ್ಟು ದಾಸನಾಗಿದ್ದಾನೆಂದರೆ ನಿನ್ನೆ ನೀವು ಹಣ ನೀಡದಿದ್ದಾಗ ಹಣಕ್ಕಾಗಿ ದರೋಡೆ ಮಾಡಲು ಮುಂದಾದ. ಓ ದೇವರೇ, ಇದೇನಾಯಿತು? ಇಲ್ಲ ಸ್ವಾಮಿ, ಆತ ಕಾಲೇಜಿಗೆ ಹೋಗುತ್ತಿದ್ದ. ನಾವು ಆತನ ಮಿತ್ರರಲ್ಲಿ ಹಾಗೂ ಕಾಲೇಜಿನಲ್ಲಿ ವಿಚಾರಿಸಿದೆವು. ಆತ ಕ್ಲಾಸಿಗೆ ಸರಿಯಾಗಿ ಹೋಗುವುದಿಲ್ಲವಂತೆ. ಎಷ್ಟೋ ದಿನದಿಂದ ನಾವು ಒಂದು ಮಾದಕ ವಸ್ತು ಪ್ರಕರಣದ ಹಿಂದೆ ಬಿದ್ದಿದ್ದೆವು. ಅದರ ವಿಚಾರಣೆ ನಡೆಸುವಾಗ ಇವರುಗಳ ಹೆಸರು ಕೂಡ ಬಂತು. ಆತನಿಂದ ತಪ್ಪಾಗಿರಬೇಕು ಸ್ವಾಮಿ. ಈ ಬಾರಿ ಕ್ಷಮಿಸಿ. ಮುಂದೆ ಈ ರೀತಿ ಆಗದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಇದು ಡ್ರಗ್ಸ್ ಕೇಸ್. ಇದರಿಂದ ಆತ ಹೊರಗೆ ಬರಲು ಸಾಧ್ಯವಿಲ್ಲ. ಅಲ್ಲದೆ ದರೋಡೆ ಕೂಡ ಮಾಡಲು ಪ್ರಯತ್ನಿಸಿದ್ದಾನೆ. ನೀವೀಗ ಮನೆಗೆ ಹೋಗಿ. ಆತನಿಗೆ ವಯಸ್ಸು 18 ಆಗದಿರುವುದರಿಂದ ವಿಚಾರಣೆಗೆ ಕಳುಹಿಸುತ್ತೇನೆ. ಸ್ವಾಮಿ, ನಿಮ್ಮ ಕಾಲಿಗೆ ಬೀಳುತ್ತೇನೆ, ಬಿಟ್ಟು ಬಿಡಿ ನನ್ನ ಮಗನನ್ನು. ಇಲ್ಲ ರಮೇಶ್ ರವರೇ, ನಮಗೆ ಕಾನೂನಿನ ಪಾಲನೆ ಮಾಡಬೇಕಾಗುತ್ತೆ. ಮಕ್ಕಳನ್ನು ಬೆಳೆಸುವಾಗ ಹೆತ್ತವರು ಗಮನ ನೀಡಬೇಕು. ಇಲ್ಲದಿದ್ದರೆ ಇದೇ ಆಗುವುದು. ಅವನೇ ಹೇಳಿದ ಹಾಗೆ SSLCಯಲ್ಲಿ ಆತ 92% ಅಂತೆ. ಹೌದಾ? ಹೌದು ಸ್ವಾಮಿ. ಮನೆಗೆ ಏನಾದರೂ ನಿಮಗೆ ಗೊತ್ತಿಲ್ಲದ ವಸ್ತು ತರುತ್ತಿದ್ದಾನಾ? ಹೌದು ಸ್ವಾಮಿ, ಮೊನ್ನೆ ಆತನ ತಾಯಿಗೆ ಆತನ ಪ್ಯಾಂಟಿನ ಕಿಸಲ್ಲಿ ಏನೋ ಸಿಕ್ಕಿತ್ತಂತೆ. ನೋಡಿ, ಆಗಲೇ ನೀವು ಆತನಿಗೆ 2 ಬಿಗಿದು ಗದರಿಸಬೇಕಿತ್ತು. ನೋಡಿ ರಮೇಶ್ ಅವರೇ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಆದರೆ ಕಾನೂನು ಪಾಲನೆ ಕೇವಲ ನಮ್ಮ ಕರ್ತವ್ಯ ಮಾತ್ರವಲ್ಲ, ಸಾರ್ವಜನಿಕರ ಹೆತ್ತವರ ಕರ್ತವ್ಯ ಕೂಡ ಆಗಿದೆ. ಇಂತಹ ಚಟುವಟಿಕೆಗಳಿಗೆ ದಾಸ್ಯರಾದ ಮಕ್ಕಳಿಗೆ ಸಾಂತ್ವನದಿಂದ ತಿಳಿ ಹೇಳಿ ಅವರನ್ನು ತಿದ್ದಲು ನೋಡಬೇಕು. ಯಾಕೆಂದರೆ ನಿಮ್ಮ ಮಗನ ಹಾಗೆ ಇದು ವಿಪರೀತವಾದರೆ ಅದು ಈ ಸಮಾಜಕ್ಕೆ ಕಂಟಕ. ಈಗಿನ ಮಕ್ಕಳು ತಮಾಷೆಗಾಗಿ ಈ ವ್ಯಸನವನ್ನು ಮಾಡಿ ಮುಂದೆ ಅವರ ಬಾಳನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಅದರೊಟ್ಟಿಗೆ ತಮ್ಮೆಲ್ಲ ಸುಖ ಸಂತೋಷವನ್ನು ತ್ಯಾಗ ಮಾಡಿ ಅವರಿಗೋಸ್ಕರ ಬದುಕುತ್ತಿರುವ ಹೆತ್ತವರನ್ನು ದುಃಖದ ಕಡಲಿನಲ್ಲಿ ಮುಳುಗಿಸುತ್ತಾರೆ. ಸ್ವಾಮಿ, ನನ್ನ ಮಗನನ್ನು ದಯವಿಟ್ಟು ಬಿಟ್ಟು ಬಿಡಿ. ನಾನು ಕಾನೂನಿನ ಅಡಿಯಲ್ಲಿ ಅಸಹಾಯಕ. ಆತನನ್ನು ಬಿಡಲು ಆಗುವುದಿಲ್ಲ. ಬಿಟ್ಟರೆ ಈ ಯುವಜನತೆಯನ್ನು ಸಮಾಜದ ನೀತಿ ನಿಯಮಗಳ ವಿರುದ್ಧ ಹೋಗುವಂತೆ ನಾವೇ ಪ್ರೇರೇಪಿಸಿದ ಹಾಗೆ ಆಗುತ್ತದೆ. ಆದ್ದರಿಂದ ದಯವಿಟ್ಟು ಹೋಗಿ. ಮನೆಗೆ ನಿಸ್ಸಹಾಯಕವಾಗಿ ವಾಪಸ್ಸಾದ ರಾಕೇಶನ ತಂದೆ ಹಾಗೂ ತಾಯಿಯ ಮಾತು. ರೀ, ಏನಾಯ್ತ್ರಿ? ಯಾಕೆ ನಿಮ್ಮನ್ನು ಠಾಣೆಗೆ ಕರೆದದ್ದು? ರಾಕೇಶ ನಿನ್ನೆಯಿಂದ ಮನೆಗೆ ಬರಲಿಲ್ಲ. ಎಲ್ಲಿದ್ದಾನೆ? ಎಲ್ಲ ಮುಗೀತು ಕಣೆ. ನಿನ್ನ ಮಗನನ್ನು ಜೈಲಿಗೆ ಹಾಕ್ತಾರಂತೆ. ಓ ದೇವರೇ, ಯಾಕೆ ಹೀಗೆ ಮಾತಾಡ್ತೀರಾ? ರಾಕೇಶ ಏನು ಮಾಡಿದಾರಿ? ಇವಳೆ, ನಾವು ಆತನ ಮೇಲೆ ಗಮನ ನೀಡೋದು ನಮ್ಮ ತಪ್ಪಾಯಿತು ಕಣೆ. ಮೊನ್ನೆ ಆತನ ಜೇಬಿನಲ್ಲಿ ಏನೋ ಸಿಕ್ಕಿತಂತ ಹೇಳಿದ್ಯಲ್ಲ, ಅದು ಡ್ರಗ್ಸ್ ಅಂತೆ. ಆತ ಕಾಲೇಜಿಗೆ ಸರಿಯಾಗಿ ಹೋಗುತ್ತಿಲ್ಲವಂತೆ. ಆತ 4 ಪುಂಡರ ಜೊತೆ ಸೇರಿ ಡ್ರಗ್ಸ್ ಸೇವನೆ ಮಾಡುತ್ತಿದ್ದನಂತೆ. ನನ್ನ ಹತ್ರ ಪುಸ್ತಕ ಅಂತ ಹಣ ತೆಗೆದುಕೊಂಡು ಡ್ರಗ್ಸ್ ಸೇವನೆ ಮಾಡುತ್ತಿದ್ದನಂತೆ. ನಿನ್ನೆ ಹಣ ನೀಡದಕ್ಕಾಗಿ ಯಾರದೋ ಮನೆ ದರೋಡೆ ನುಗ್ಗಿದ್ದನಂತೆ. ಪೊಲೀಸರು ಅವನನ್ನು ಕೊಂಡು ಹೋಗಿದ್ದಾರೆ ಕಣೆ. ಅಯ್ಯೋ, ಏನು ಮಾಡಿದೆ ಕಂದ? ಅಲ್ಲ ರೀ, ನಾನು ನಿಮ್ಮಲ್ಲಿ ಹೇಳುತ್ತಿದ್ದೆ ಅವನ ವರ್ತನೆ ಬದಲಾಗಿದೆ ಎಂದು. ನೀವು ಗಮನನೇ ನೀಡಲಿಲ್ಲ. ಈಗ ಈ ಪರಿಸ್ಥಿತಿ ತಂದು ಬಿಟ್ಟನಲ್ಲ. ದೇವರೇ, ಏನು ಮಾಡುವುದು? ಹೌದು ಕಣೆ, ಅವ ಕೇಳ್ತಾನಂತ ಪ್ರಶ್ನೆ ಮಾಡದೆ ಹಣ ಕೊಟ್ಟದ್ದು ನಮ್ಮ ತಪ್ಪಾಯಿತು. ಹೌದು ಕಣೆ, ಅವ ಕೇಳ್ತಾನಂತ ಪ್ರಶ್ನೆ ಮಾಡದೆ ಹಣ ಕೊಟ್ಟದ್ದು ನಮ್ಮ ತಪ್ಪಾಯಿತು. ಕಲಿಯುವುದರಲ್ಲಿ ಹುಷಾರಿದ್ದಾನೆಂದು ನಾನು ಆತನನ್ನು ಪೂರ್ಣವಾಗಿ ನಂಬಿಬಿಟ್ಟೆ. ಆದರೆ ಆತ ನಮ್ಮ ನಂಬಿಕೆಗೆ ಮೋಸ ಮಾಡಿದ. ಮಕ್ಕಳು ಏನು ಮಾಡ್ತಾರೆ, ಯಾರ ಜೊತೆ ಸೇರ್ತಾರೆ ಎಂಬುದನ್ನು ನಾವು ಹೆತ್ತವರು ಗಮನಿಸಬೇಕು. ಇಲ್ಲದಿದ್ದರೆ ನಮ್ಮ ಮಗನಿಗಾದ ಗತಿಯೇ ಇತರರಿಗೆ ಆಗಬಹುದು. ಈ ಡ್ರಗ್ಸ್ ಯಾರು ತರುತ್ತಾರೋ, ಎಲ್ಲಿಂದ ಸಿಗುತ್ತದೆಯೋ ಆ ಮಾರುವವರನ್ನು ಗುಂಡಿಕ್ಕಿ ಸಾಯಿಸಬೇಕು ಕಣೆ. ಅಲ್ಲ, ನಮ್ಮ ಮಕ್ಕಳೇ ಸರಿ ಇಲ್ಲದಿದ್ದರೆ ಬೇರೆಯವರನ್ನು ಸಾಯಿಸಿ ಏನು ಪ್ರಯೋಜನ? ನಮ್ಮ ಮಗ ಅವನ ಬಾಲನ್ನೇ ಹಾಳು ಮಾಡಿಬಿಟ್ಟ ಕಣೆ. ಅಲ್ಲದೆ ನಮ್ಮನ್ನು ಜೀವಂತವಾಗಿ ಸಾಯಿಸಿಬಿಟ್ಟ. ಅಲ್ಲ ರೀ, ನೀವು ಅವನ ಹತ್ರ ಮಾತಾಡಿದ್ರಾ? ಯಾಕೆ ಹೀಗೆ ಮಾಡಿದೆಂದು ಕೇಳಿದ್ರಾ? ಕೇಳಿದೆ ಕಣೆ. ಕಿರುಚಿ ಬಿಟ್ಟ. ನನಗೆ ಎಲ್ಲಿಂದಾದರೂ ಡ್ರಗ್ಸ್ ತಂದು ಕೊಡಿ, ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಎಂದ. ಆತ ಜೀವಂತವಾಗಿ ಇದ್ದು ಪ್ರಯೋಜನ ಇಲ್ಲ ಕಣೆ. ಮುಪ್ಪಿನ ಸಮಯದಲ್ಲಿ ನಮಗೆ ಆಸರೆ ಆಗುತ್ತಾನೆಂದು ಭಾವಿಸಿದರೆ ಈ ರೀತಿ ಮಾಡಿಬಿಟ್ಟನಲ್ಲ. ಇನ್ನು ಯಾಕೆ ನಮಗೆ ಈ ಬದುಕು? ರೀ, ಒಂದು ಕೆಲಸ ಮಾಡಿ, ಒಂದು ಸ್ವಲ್ಪ ವಿಷ ತೆಗೆದುಕೊಂಡು ಬನ್ನಿ. ಇಬ್ಬರು ಕುಡಿದು ಸಾಯುವ. ಯಾಕೆಂದರೆ ಇನ್ನು ನಾವು ಬದುಕಿ ಕೂಡ ಏನೂ ಪ್ರಯೋಜನವಿಲ್ಲ. ಈ ಸಮಾಜವನ್ನು ಎದುರಿಸುವ ಸಾಮರ್ಥ್ಯ ಕೂಡ ನಮಗಿಲ್ಲ. ನೋಡಿದ್ರಾ ವೀಕ್ಷಕರೇ, ಈ ಹಾಳು ವ್ಯಸನ ಒಬ್ಬನನ್ನು ಮಾತ್ರ ಬಲಿ ತೆಗೆದುಕೊಳ್ಳುವುದಲ್ಲ, ಅವರ ಜೊತೆಗೆ ಆತನ ಒಟ್ಟಿಗಿದ್ದವರನ್ನು ಬಲಿ ತೆಗೆದುಕೊಳ್ಳುತ್ತದೆ. ಮಾದಕ ಸೇವನೆ ನಮ್ಮ ದೇಶದಲ್ಲಿ ಎಲ್ಲೆಡೆಯೂ ಹೆಚ್ಚುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇ ಹೆಚ್ಚಾಗಿ ಮಾದಕ ವ್ಯಸನಗಳಿಗೆ ಬಲಿಯಾಗುತ್ತಿದ್ದಾರೆ. ಇದರ ಕುರಿತು ಹಾಡಿನ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಲು ಬರುತ್ತಿದ್ದಾರೆ ದೀಕ್ಷಾ, ಚೈತ್ರ, ಶ್ರದ್ಧಾ, ಶಿವಾನಿ, ಅಶ್ವಿನಿ, ಮಂದಾರ. ಮಾದಕ ವ್ಯಸನವು ಯುವಕರ ಜೀವಕ್ಕೆ ಸಂಸ್ಕಾರವು.
ಮಾದಕವೆಂಬುವುದು ನಾಡಿನ ಗಣತೆಗೆ ಕಹಿ ಸತ್ಯವು. ಸಾವು ಇದೆ, ನೋವು ಇದೆ, ಬದುಕೆಲ್ಲವೂ ಬರಡಾಗುವ ಮುಕ್ಕೋಟಿ ದೇವರ ಶಾಪ ಇದೆ. ಮಾದಕ ವ್ಯಸನವು ಯುವಕರ ಜೀವಕ್ಕೆ ಸಂಸ್ಕಾರವು. ಮಾದಕವೆಂಬುದು ನಾಡಿನ ಗಣತೆಗೆ ಕಹಿ ಸತ್ಯವು. ಮಾದಕವೆಂಬುದು ಸೇವನೆಯ ವಸ್ತಲ್ಲ, ಸಾವಿನ ದಾರಿಯದು. ವ್ಯಸನದ ದಾರಿಲಿ ಬಿದ್ದವರ ಸುಳಿವಿಲ್ಲ, ಇದ್ದವರ ಮಾತೆಲ್ಲಿದೆ. ಸುಖವೇನೆ ನೋವೇನೆ ಬಂದಾಗಲೂ ಧೃತಿಗೆಡದೆ ಬಾಳುವುದೇ ನಮ್ಮ ಧರ್ಮವು. ಪಿತ ಹಾಕಿದ ಗೆರೆ ದಾಟದೆ ಇತಿಮಿತಿಯಲ್ಲಿರುವುದೇ ಸುತ ಧರ್ಮವು. ಮಾದಕ ವ್ಯಸನವು ಯುವಕರ ಜೀವಕ್ಕೆ ಸಂಸ್ಕಾರವು. ಮಾದಕವೆಂಬುದು ನಾಡಿನ ಗಣತೆಗೆ ಕಹಿ ಸತ್ಯವು. ಹಾಗೂ ತಾಯಿಗೆ ಕಣ್ಣೀರು ತಂದಾರೆ, ಸ್ವರ್ಗದಲ್ಲೂ ನರಕ ಇದೆ. ಮಾದಕ ವ್ಯಸನವು ಕಣ್ಣೀರ ಶಾಪವು, ಏಳಿಗೆಯ ಮಾತೆಲ್ಲಿದೆ. ಕೊನೆಯಾದ ಬದುಕಿನ ಸುಳಿವೆಲ್ಲಿದೆ, ವಂಶಾನ ಬೆಳಗಿಸೋ ಪಣ ಬೇಕಿದೆ. ಹದಿಹರೆಯದ ವಯಸ್ಸಿನಲ್ಲಿ ಮಾದಕ ವ್ಯಸನದ ನಷ್ಟ ಇದೆ. ಮಾದಕ ವ್ಯಸನವು ಯುವಕರ ಜೀವಕ್ಕೆ ಸಂಸ್ಕಾರವು. ಮಾದಕವೆಂಬುದು ನಾಡಿನ ಗಣತೆಗೆ ಕಹಿ ಸತ್ಯವು. ಸಾವು ಇದೆ, ನೋವು ಇದೆ, ಬದುಕೆಲ್ಲವೂ ಬರಡಾಗುವ ಮುಕ್ಕೋಟಿ ದೇವರ ಶಾಪ ಇದೆ. ನಮ್ಮ ದೇಶದಲ್ಲಿರುವ ಮದ್ಯವ್ಯಸನ ಅಂಕಿಅಂಶದ ಕುರಿತು ಭಾಷಣವನ್ನು ಮಾಡಲಿದ್ದಾರೆ ಮಂದಾರ. ಅಂಕಿಅಂಶದಲ್ಲಿ ಮಾದಕ ವ್ಯಸನದ ವರದಿ ತಿಳಿದು ಬರುತ್ತದೆ. 2010ರಲ್ಲಿ ವಿಶ್ವದಾದ್ಯಂತ 5% ಜನರು ಈ ವ್ಯಸನಕ್ಕೆ ಬಲಿಯಾಗುತ್ತಿದ್ದಾರೆ. 2015ರಲ್ಲಿ 2,07,400 ಜನರು ಮಾದಕ ವ್ಯಸನದಿಂದ ಮರಣಗೊಂಡರು. ಮಾದಕ ವ್ಯಸನದಿಂದ ಅವಲಂಬಿತ ವ್ಯಕ್ತಿ ಹಾಗೂ ಕುಟುಂಬ, ಗೆಳೆಯರಿಗೆ ಹಲವು ರೀತಿಯ ತೊಂದರೆಗಳಾಗುತ್ತವೆ. ಮಾದಕ ವಸ್ತುವಿನ ವ್ಯಸನದಿಂದ ವ್ಯಕ್ತಿಯಲ್ಲಿ ಮಾನಸಿಕ ತೊಂದರೆಗಳು ಹಾಗೂ ಆತ್ಮಹತ್ಯಾ ಪ್ರವೃತ್ತಿ ಹೆಚ್ಚುತ್ತದೆ. ವ್ಯಕ್ತಿಯ ವಿವೇಕ, ಸಾಮರ್ಥ್ಯವನ್ನು ಕುಗ್ಗಿಸುವುದರಿಂದ ಅಪರಾಧಿಗಳನ್ನಾಗಿ ಮಾಡುವ ಸಾಧ್ಯತೆಗಳು ಹೆಚ್ಚುತ್ತದೆ. ವ್ಯಕ್ತಿ ತನಗೇ ಹಾಗೂ ಸಮಾಜಕ್ಕೆ ಬಾಧಕನಾಗುತ್ತಾನೆ. ಸಮಾಜವು ವ್ಯಸನಕ್ಕೆ ಒಳಗೊಂಡವರನ್ನು ದೂರ ಮಾಡುವುದರಿಂದ ಅವರು ಹೆಚ್ಚು ವ್ಯಸನಕ್ಕೆ ಒಳಗಾಗುತ್ತಾರೆ. ಸಮಸ್ಯೆ ಏನೆಂದರೆ ವ್ಯಸನಕ್ಕೆ ಒಳಗಾದವರಿಗೆ ಸಹಾಯ ಬೇಕಾಗಿರುತ್ತದೆ. ಆದ್ದರಿಂದ ಇಂಥವರಿಗೆ ಸಹಾಯ ಮಾಡಿ ಅವರನ್ನು ಸರಿದಾರಿಗೆ ತರಲು ಮುಂದಾಗೋಣ. ಹಾಗೆಯೇ ಮಾದಕ ದ್ರವ್ಯಗಳು ವಿತರಿಸುವ ಜಾಲವನ್ನು ಮಟ್ಟ ಹಾಕಲು ಕಾನೂನಿನೊಂದಿಗೆ ಸಹಕರಿಸೋಣ. ಮಾದಕ ವಸ್ತುಗಳನ್ನು ಬಳಸುತ್ತಿರುವವರಿಗೆ ಅವುಗಳ ಮಾರಕ ಪರಿಣಾಮಗಳನ್ನು ಕುರಿತು ತಿಳುವಳಿಕೆ ನೀಡಿ ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಹಾಗೂ ಯುವಜನತೆ ಮುಂದಾಗುತ್ತದೆ. ಆಗ ನಮ್ಮ ಈ ಪವಿತ್ರ ಭಾರತ ದೇಶ ವ್ಯಸನಮುಕ್ತ ದೇಶವಾಗುತ್ತದೆ. ಲಯವನ್ನು ಅನುಭವಿಸಿ ಅದು ಏರಲಿ, ಪ್ರತಿಯೊಂದು ಸಾಲು ಸತ್ಯ, ಮರೆಮಾಚುವ ಅಗತ್ಯವಿಲ್ಲ. ಭಾವಗೀತೆ ಹೃದಯಗಳು ಹೆಣೆದುಕೊಂಡಿದೆ, ಅಲ್ಲಿ ಭಾವನೆಗಳು ಹರಿಯುತ್ತದೆ ಮತ್ತು ಆತ್ಮವು ಒಟ್ಟುಗೂಡಿಸುತ್ತದೆ. ಇದೀಗ ಭಾವಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ದೀಕ್ಷಾ, ಚೈತ್ರ, ಮಂದಾರ, ಅಶ್ವಿನಿ, ಶಿವಾನಿ, ಶ್ರದ್ಧಾ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓರೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಫಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆ ಈ ವತ್ಸರ ನಿರ್ವತ್ಸರ ಮನಗದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕಾರ್ಯಕ್ರಮವನ್ನು ಆಲಿಸಿದಿರಲ್ಲ. ನಮ್ಮ ಕಾಲೇಜಿನ ಚಟುವಟಿಕೆಗಳಿಗೆ ಬೆಂಬಲ ನೀಡಿ ಸಕಾರಾತ್ಮಕವಾಗಿ ಹುರಿದುಂಬಿಸುವ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಶ್ರೀ ಕೆ ಅಭಯಚಂದ್ರ ಜೈನ್ ಸರ್ ಹಾಗೂ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಧಾಕೃಷ್ಣ ಸರ್ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ರಮೇಶ್ ಭಟ್ ಸರ್. ಸಂಗೀತ ನಿರ್ದೇಶನ ಮಾಡಿದವರು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸ್ವಸ್ತಿಕ್. ಪ್ರಹಸನದ ನಿರ್ದೇಶನ ಮಾಡಿದವರು ಲಯನ್ ಗಣೇಶ್ ಶೆಟ್ಟಿ ಮುಚ್ಚೂರು. ಹಾರ್ಮೋನಿಯಂನೊಂದಿಗೆ ಟಮ್ಕಿಯೊಂದಿಗೆ ಸಹಕರಿಸಿದವರು ಯಜ್ನೇಶ್ ಹಾಗೂ ಸಂಶೋಧ್ ವಿಕಾಸ್. ಕಾರ್ಯಕ್ರಮದ ಸಂಯೋಜನೆ ಹಿಂದಿ ಉಪನ್ಯಾಸಕಿ ಶ್ರೀಮತಿ ಶಾರದಾ ಮ್ಯಾಮ್, ಆಂಗ್ಲ ಉಪನ್ಯಾಸಕಿ ಕವಿತಾ ಮತ್ತು ರಕ್ಷಿತಾ. ಸಹಕಾರ ಎಲ್ಲ ಉಪನ್ಯಾಸಕ ವೃಂದ. ಕಾರ್ಯಕ್ರಮ ಆಲಿಸಿದ ನಿಮಗೆಲ್ಲ ಮಂದಾರ ಮಾಡುವ ವಂದನೆಗಳು. ಇದುವರೆಗೆ ಮಹಾವೀರ ಕಾಲೇಜು ಮೂಡಬಿದಿರೆ ಇಲ್ಲಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಯುವವಾಣಿ ಕಲಾ ಸಂಜೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.